ಹೆಲೋ ಗಾಯ್ಸ್, ದೀಪಾವಳಿ ಬಂತಂದರೆ ಎಲ್ಲರಿಗೂ ನೆನಪು ಬರೋದೇ ಫಸ್ಟ್ ತಳಿರು ತೋರಣ ಮತ್ತು ಹೂವು ಇವೆಲ್ಲ. ಸೊ ನಮ್ಮ ಅಮ್ಮನ ಮನೆಯಲ್ಲಿ ಫಸ್ಟ್ ನಾವೇನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಹಿಂದಿನ ದಿನವೇ ಎಲ್ಲರೂ ತಳಿರು ತೋರಣ ಕಟ್ಟೋದು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಆಮೇಲೆ ಹಳ್ಳಿಯಲ್ಲಿ ಎಲ್ಲ ಕೂಡ ಪ್ರತಿಯೊಂದು ಹಬ್ಬಕ್ಕೂ ಮತ್ತು ಚಿಕ್ಕ ಹಬ್ಬಕ್ಕೂ ಕೂಡ ಈ ಮಾವಿನ ತೋರಣ ಕಟ್ತಾರೆ. ಅದು ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಇದು ಹಿಂದಿನ ದಿನ ನೈಟು ನನ್ನ ಮಗಳಿಗೆ ಫಸ್ಟ್ ಟೈಮ್ ಮೆಹಂದಿ ಹಾಕ್ತಾಯಿದ್ದೀನಿ ಅವ್ರ ಮಾಮನ ಮನೆಯಲ್ಲಿ. ಸೊ ಫುಲ್ ಟಯರ್ಡಾಗಿ ಮಲಗಿಬಿಟ್ಟಿದ್ದಾಳೆ, ನೋಡ್ಬೋದು. ಸೊ ಫೈನಲ್ ಆಗಿ ಒಂದು ಡಿಸೈನ್ ತೆಗೆದು ಅವ್ರ ಪಪ್ಪನ ಟ್ಯಾಟೋ ಹಾಕಿದೆ. ಬೆಳಗ್ಗೆ ಎದ್ದೋಡೋಣ ಏನು ರಿಯಾಕ್ಷನ್ ಇರುತ್ತೆ ನನ್ನ ಮಗಳದು ಅಂತ. ಸೊ ಬೆಳಗ್ಗೆ ಎದ್ಬಿಟ್ಟು ಇವಳದು ಫಸ್ಟ್ ಔಟ್ಫಿಟ್ ಇದಾಗಿತ್ತು. ಜಸ್ಟ್ ಒಂದು ಟೀ ಶರ್ಟು ಮತ್ತು ಮೀಡಿ, ಆಮೇಲೆ ಸ್ವಲ್ಪ ಚಳಿ ಇತ್ತಲ್ವ, ಹಾಗಾಗಿ ಜಾಕೆಟ್ ಹಾಕಿದೆ. ಇದು ಕೂಡ ಚೆನ್ನಾಗಿತ್ತು. ಮತ್ತು ಇವಾಗಲೇ ಹಬ್ಬದ ಡ್ರೆಸ್ ಹಾಕ್ಬಿಟ್ಟೆ ಗಲೀಜು ಮಾಡ್ಕೊತಾಳೆ ಅಂತ ಸಾಯಂಕಾಲ ಹಾಕಿದ್ರೆ ಆಯ್ತಂತ ಬಿಟ್ಟಿದ್ದೆ. ಸೊ ಇಲ್ಲಿ ಕೂಡ ಏನೋ ಮಾಡ್ತಿದ್ದಾಳೆ ನಮ್ಮ ಸಿದ್ಧಾರ್ಥನ ಜೊತೆಗೆ. ಸೊ ಇಲ್ಲಿ ನಮ್ಮ ಅಣ್ಣ ಪಾಪ ಫುಲ್ ಗಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಸೊ ಇದು ನಮ್ಮ ಮನೆ ಸುತ್ತಮುತ್ತ ಇರೋದು. ಸೊ ಇದು ನಮ್ಮ ಮನೆ ಅಂದರೆ ಬಾಗಲಕೋಟಲ್ಲಿ ನಮ್ಮ ತವ್ರ ಮನೆ ಆಗಿರುತ್ತೆ. ಇವನು ನಮ್ಮ ಸೆಕೆಂಡ್ ಬ್ರದರ್ ಅಂತ, ಸಂಜು ಅಂತ. ಸೊ ಇವನ ಕೆಲಸ ಏನಂತ ಅಂದರೆ ಇವತ್ತು ಎಲ್ಲ ಗಾಡಿ ತೊಳೆಯೋದು, ಎಲ್ಲ ಗಾಡಿ ಕ್ಲೀನ್ ಮಾಡೋದಿದೆ. ಸೊ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದಾನೆ ಪಾಪ. ನೋಡಿ ಯಾವ ರೀತಿ ರಿಯಾಕ್ಷನ್ ಕೊಡ್ತಿದ್ದಾನೆ. ಇಲ್ಲಿ ನಮ್ಮ ಸಿದ್ಧಾರ್ಥು ಮತ್ತು ನನ್ನ ಮಗಳು ಎಲ್ಲ ಕೂಡ ಗಾಡಿ ತೊಳಿತಿದ್ದಾರೆ. ಎಲ್ಲಿ ಹೋಗಿದ್ದಾರೋ, ಹೊರಗಡೆ ಹೋಗಿದ್ದಾರೆ. ಇಲ್ಲೊಂದು ಕಾರ್ ಗಾಡಿ ಇದೆ. ಸೊ ಇದು ಕೂಡ ತೊಳಿಬೇಕಾಗಿದೆ. ಸೊ ಅದನ್ನು ತೊಳೆದಾದ್ಮೇಲೆ ಇದನ್ನು ತೊಳೆದ್ರಾಯ್ತು ಅಂತ ಬಿಟ್ಟಿದ್ದಾನೆ. ತುಂಬ ಸ್ಪೇಸ್ ಫುಲ್ ಆಗಿದೆ. ಇಲ್ಲೆಲ್ಲ ಗಿಡ ಎಲ್ಲ ಹಚ್ಚಿದ್ದಾರೆ. ಆಮೇಲೆ ಆ ಕಡೆ ಎಲ್ಲ ತರಕಾರಿ ಕೂಡ ಇದೆ. ಸೊ ಮನೆ ಟೂರ್ ಕೂಡ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಸೊ ಆಲ್ರೆಡಿ ರೆಡಿ ಮಾಡಿದ್ದೆ ನನ್ನ ಮಗಳಿಗೆ, ಅಂದರೂ ಗಲೀಜು ಮಾಡ್ಕೊಂಡ್ಳು. ಮತ್ತು ಇನ್ನೊಂದು ಸಲ ಸ್ನಾನ ಮಾಡಿಸಿ ಮತ್ತು ಬೇರೆ ಔಟ್ಫಿಟ್ ಚೇಂಜ್ ಮಾಡಿದೆ. ಸೊ ನಮ್ಮ ಸಿದ್ಧಾರ್ಥ ಅವರು, ನಮ್ಮ ಇನ್ನೊಂದು ಹೆಸರು ಜರಿ ಅವರು, ಏನೋ ಕಿತಾಪತಿ ಮಾಡ್ತವ್ರೆ ನೀಟಾಗಿ ರೆಡಿ ಆಗಿಬಿಟ್ಟು. ಸೊ ನೋಡ್ಬೋದು ಹಿಂಗೆಲ್ಲ ಮಾಡ್ತಿದ್ದಾರೆ ನೋಡಿ, ದಾರೆ ಎಲ್ಲ ತೊಗೊಂಡು. ಈ ಕಡೆ ಅಡುಗೆ ಮನೆಗೆ ಹೋದರೆ ನಮ್ಮಮ್ಮ ಮತ್ತು ನಮ್ಮ ಅಣ್ಣನ ವೈಫು, ಅತ್ತಿಗೆಯವರು ಎಲ್ಲರೂ ಅಡುಗೆ ಮಾಡ್ತಾಯಿದ್ದಾರೆ. ಸೊ ಚಿಕ್ಕ ಮಕ್ಕಳಿಗೆ ಅಂತ ಶಾಂಡ್ಗಿ, ಚಿಪ್ಸ್ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಿಕೊಡ್ತಾ ಇದ್ದಾರೆ ಪಾಪ, ನೋಡ್ಬೋದು. ನಮ್ಮ ಕಡೆ ಎಲ್ಲ ಹಬ್ಬ ಅಂದರೆ ಹೋಳಿಗೆ ಫಿಕ್ಸ್. ಆಮೇಲೆ ಈ ಥರ ಶಾಂಡ್ಗೆ ಇವೆಲ್ಲ ಮನೆಯಲ್ಲೇ ಮಾಡಿರ್ತಾರೆ. ಪಾಪಡ್ ಒಂದು ಹೊರಗಡೆ, ಇದು ಮಜ್ಜಿಗೆ ಮೆಣಸು ಅಂತ ಕರೀತಾರೆ. ಚಿಪ್ಸ್ ಕೂಡ ಮನೆಯಲ್ಲೇ ಮಾಡ್ತಾರೆ. ಇವನು ನಮ್ಮ ದೊಡ್ಡಣ್ಣ, ಬಿಗ್ ಬ್ರೋ ಸಂತೋಷ್ ಅಂತ, ಅವನು ಕೂಡ ತೊಳಿತಿದ್ದ, ಎಲ್ಲೇ ಹೋದ. ಬಟ್ ಫೈನಲ್ ಆಗಿ ನಮ್ಮನ್ನ ಎಲ್ಲ ತೊಳೆದ್ಬಿಟ್ಟು ರೆಡಿಯಾಗಿ ಪೂಜೆ ಮಾಡ್ತಿದ್ದಾನೆ. ಸೊ ಇಲ್ಲಿ ಬಂದ ನೋಡಿ ಎಲ್ಲ. ದಿಸ್ ಈಸ್ ನಮ್ಮ ಅಣ್ಣಂದು ಆಟಾರ, ನಮ್ಮ ಅಣ್ಣಂದು ಈಟಾರ. ದಿಸ್ ಇಸ್ ಬಿಗ್ ಬ್ರದರ್, ದಿಸ್ ಇಸ್ ಸ್ಮಾಲ್ ಬ್ರದರ್. ಮುಂದಿನ ವರ್ಷ ಅಬ್ಬಾ ಹೌದೇನ? ಸೊ ಸಾಯಂಕಾಲ ಆಯಿತು, ಪೂಜೆ, ಲಕ್ಷ್ಮೀ ಪೂಜೆ ಕೂಡಿಸ್ತಾ ಇದ್ದೀವಿ. ಇದು ಎಲ್ಲ ಲಕ್ಷ್ಮೀ ದೇವಿಗೆ ಹಾಕೋ ಆಭರಣಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನನ್ನ ಮಗಳು ಏನೋ ಬಾರ್ ಮಾಡ್ತಿದ್ದಾಳೆ, ಪಟಾಕಿ ಹಚ್ತಿದ್ದಾಳೆ, ಮ್ಯಾಚ್ ಬಾಕ್ಸ್ ಎಲ್ಲ ಇಟ್ಕೊಂಡು ಬಂದು. ಸೊ ಇದು ಮರುದಿನ ಪಾಡ್ಯೆ ದಿನ. ಇವರು ನಮ್ಮ ಪಪ್ಪ ಅವರು, ಇವರು ನಮ್ಮ ಅಣ್ಣನ ಮಗಳು ಸಿದ್ಧಾರ್ಥ, ಅವನ ಮಗಳು ಶಾರ್ವರಿ ಅಂತ. ನನ್ನ ಮಗಳು ಇಲ್ಲಿದ್ದಾಳೆ. ಅಲ್ಲಿ ಫೋಟೋ ಕೂತ್ಕೊಂಡು ತುಂಬ ಹಠ ಮಾಡಿದ್ಲು. ಸೊ ಹಾಗಾಗಿ ಕೂತ್ಕೊಳ್ಳಿಲ್ಲ. ಸೊ ಅಲ್ಲಿಂದ ನಮ್ಮ ಮನೆ ಹತ್ತಿರ ಒಂದು ಗುಡಿ ಇದೆ, ಲಕ್ಷ್ಮೀ ಗುಡಿ ಅಂತ, ಅಲ್ಲಿ ಕೂಡ ಹೋಗಿದ್ವಿ. ಸೊ ಇಬ್ಬರು ಕೂಡ ಟ್ವಿನ್ಸ್ ಥರ ಕಾಣ್ತಿದ್ದಾರೆ. ಸೊ ನನ್ನ ಮಗಳು ನೋಡ್ಬೋದು ಎಷ್ಟು ನೀಟಾಗಿ ಕ್ಯಾಟ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾಳೆ.
ಸೊ ನಮ್ಮ ಕಡೆ ಗೊತ್ತಲ್ವಾ, ಮರುದಿನ ದೀಪಾವಳಿ ಆದಮೇಲೆ ಪಾಂಡವ್ರು ಅಂತ ಮಾಡ್ತಾರೆ. ಆಕಳದಾಗಲಿ ಎಮ್ಮೆದಾಗಲಿ ಯಾವುದಾದ್ರೂ ಸಗಣಿ ಒಂದು ತೊಗೊಂಡು ಅದನ್ನು ನೀಟಾಗಿ ಈ ರೀತಿಯಾಗಿ ಮಾಡಿ ಇಡ್ತಾರೆ. ಅವ್ರ ಮನೇಲಿ ಆಕಳು ಎಮ್ಮೆ ಇದೆ, ತುಂಬ ಮಾಡ್ತಾರೆ. ಸೊ ನಮ್ಮ ಮನೇಲಿ ಇರಲಿಲ್ವಲ್ವ, ಬೇರೆದವ್ರ ಕಡೆ ಎಷ್ಟೊಂದು ಬಂದು ನಾವು ನೀಟಾಗಿ ಇದನ್ನ ಮಾಡ್ತಾಯಿದ್ವಿ. ಒಂದು 5 ಪಾಂಡವರು, ಆಮೇಲೆ ಸೈನಿಕರು, ಅದೆಲ್ಲ ಏನೇನೋ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ಪೂಜೆ ಮಾಡಿಬಿಟ್ಟು ಅವ್ರಿಗೆ ಅನ್ನ ಮೊಸರು ಎಡೆ ಹಿಡಿದು ಕಾಯಿ ಹೊಡೆದು ಆಮೇಲೆ ಉತ್ತರಾಣಿ ಕಡ್ಡಿ ಅವೆಲ್ಲ ಇಡ್ತಾರೆ, ಮೊಸರೆಲ್ಲ ಹಾಕ್ತಾರೆ. ಸೊ ಸಾಯಂಕಾಲ ಅದು ಮತ್ತೆ ಅವ್ರಿಗೆ ಆರತಿ ಮಾಡಿಬಿಟ್ಟು ಟೆರೆಸ್ ಮೇಲೆ ಇಡ್ತಾರೆ. ಇದು 1 ವರ್ಷದವರೆಗೂ ಇಟ್ಬಿಡ್ತಾರೆ ಇದನ್ನ ಅಲ್ಲೇ. ಸೊ ಮರುದಿನ ಎಲ್ಲ ಪೂಜೆ ಮಾಡಿರ್ತೀವಲ್ವ, ನಾವು ಸಾಂಬ್ಗಳು ತರಿಸ್ತೀವಿ. ಸಾಂಬ್ಗಳು ತರಿಸ್ಬಿಟ್ಟು ಅವ್ರ ಪಾದ ಪೂಜೆ ಮಾಡಿಬಿಟ್ಟು ಅವ್ರು ನಮ್ಮದು ವೆಹಿಕಲ್ಸ್ ಎಲ್ಲ ಏನಿರುತ್ತಲ್ವ ಅದಕ್ಕೆಲ್ಲ ಒಂದ್ಸಲ ಪೂಜೆ ಮಾಡಿ ಲಕ್ಷ್ಮೀ ದೇವರಿಗೆ ಒಂದ್ಸಲ ಪೂಜೆ ಮಾಡ್ತಾರೆ. ಸೊ ನಮ್ಮ ಸಂಜು ಬ್ರದರ್ ಪೂಜೆ ಮಾಡ್ತಿದ್ರು, ಪೂಜೆ ಎಲ್ಲ ಮಾಡ್ತಿದ್ದಾರೆ ನೋಡಿ. ಸಾಯಂಕಾಲ ಆಯ್ತಲ್ವಾ, ಇನ್ಮೇಲೆ ಇಡೋದು ಅಷ್ಟೇ. ಸೊ ಇದು ಇವತ್ತಿನ ದೀಪಾವಳಿ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಇವಾಗಲೇ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.